ಹಲೋ ಫ್ರೆಂಡ್ಸ್, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಯಶಸ್ಸು ಎನ್ನುವುದು ನೀರಾದರೆ ಬುದ್ಧಿವಂತಿಕೆಯನ್ನು ಹರಿತಗೊಳಿಸಬೇಕಾಗುತ್ತದೆ. ಬುದ್ಧಿವಂತಿಕೆಯನ್ನು ಹರಿತಗೊಳಿಸಬೇಕಾದರೆ ನೀತಿಗಳನ್ನು ಅರ್ಥಮಾಡಿಕೊಳ್ಳಬೇಕು. ಒಬ್ಬ ಸಾಮಾನ್ಯ ಬಾಲಕ ಚಂದ್ರಗುಪ್ತ ಮೌರ್ಯನನ್ನು ಸಾಮ್ರಾಟನನ್ನಾಗಿ ಮಾಡಿದ ಮಹಾನ್ ಗುರು ಚಾಣಕ್ಯರ ಬೋಧನೆಗಳು ಇಂದಿಗೂ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಅವರ ಪ್ರತಿಯೊಂದು ನೀತಿಯು ಜೀವನದ ಯಾವುದೋ ಒಂದು ಮೌಲ್ಯಕ್ಕೆ ಸಂಬಂಧಿಸಿದೆ. ಅದು ಯಶಸ್ಸು ಇರಲಿ, ಸಂಪತ್ತು, ಆಸ್ತಿ, ರಾಜಕೀಯ ಅಥವಾ ವೈಯಕ್ತಿಕ ಬೆಳವಣಿಗೆಯಾಗಿರಲಿ. ಚಾಣಕ್ಯರ ಮಾತುಗಳು ಕೇವಲ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ. ಅವು ಸರಿಯಾದ ರೀತಿಯಲ್ಲಿ ಬಳಸಬಹುದಾದ ಜ್ಞಾನದ ಅಮೂಲ್ಯ ಮೂಲಗಳಾಗಿವೆ. ಇವುಗಳನ್ನು ಅಳವಡಿಸಿಕೊಂಡರೆ ಈ ತತ್ವಗಳು ಯಾರನ್ನಾದರೂ ಶ್ರೇಷ್ಠರನ್ನಾಗಿ ಮಾಡಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ನಾವು ನಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ಹೇಗೆ ನೀಡಬಹುದು ಎಂದು ಅವರು ನಮಗೆ ತಿಳಿಸುತ್ತಾರೆ. ಈ ಆಡಿಯೋ ಬುಕ್ನಲ್ಲಿ ನೀವು ಚಾಣಕ್ಯ ನೀತಿಯ ಅತ್ಯಂತ ಆಳವಾದ ಮತ್ತು ಪ್ರಭಾವಶಾಲಿ ರಹಸ್ಯಗಳನ್ನು ತಿಳಿದುಕೊಳ್ಳಲಿದ್ದೀರಿ. ಅದು ನಿಮ್ಮ ಆಲೋಚನಾ ವಿಧಾನವನ್ನೇ ಬದಲಾಯಿಸುತ್ತದೆ. ಆದ್ದರಿಂದ ನೀವು ಕೂಡ ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕಲೆಯನ್ನು ಕಲಿಯಲು ಬಯಸಿದರೆ ಮತ್ತು ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಬಲವಾಗಿರಿಸಿಕೊಳ್ಳಲು ಬಯಸಿದರೆ ಈ ಸಂಪೂರ್ಣ ಆಡಿಯೋ ಬುಕ್ ಅನ್ನು ಎಚ್ಚರಿಕೆಯಿಂದ ಕೇಳಿ. ಏಕೆಂದರೆ ಇದರಲ್ಲಿ ಅಡಗಿರುವ ಜ್ಞಾನದ ಬೀಜಗಳು ನಿಮ್ಮ ಭವಿಷ್ಯವನ್ನು ಸಮಯಕ್ಕಿಂತ ಮುಂಚಿತವಾಗಿಯೇ ಬದಲಾಯಿಸಬಹುದು. ಯಾರಿಗೂ ಕೂಡ ಹಣೆ ಬರಹಕ್ಕಿಂತ ಅಥವಾ ಅದೃಷ್ಟಕ್ಕಿಂತ ಹೆಚ್ಚಾಗಿ ಏನೂ ಸಿಗುವುದಿಲ್ಲ ಎಂಬ ಆಚಾರ್ಯ ಚಾಣಕ್ಯರ ಈ ವಾಕ್ಯವು ಕೇವಲ ಒಂದು ಪದವಲ್ಲ, ಆದರೆ ಜೀವನದ ಕಹಿ ಮತ್ತು ನಿಖರವಾದ ಸತ್ಯವಾಗಿದೆ. ಇದನ್ನು ಅರ್ಥಮಾಡಿಕೊಂಡ ವ್ಯಕ್ತಿಯು ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಮುಂದಿಡುತ್ತಾನೆ ಮತ್ತು ಅನಗತ್ಯವಾಗಿ ಓಡಾಡಿ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ. ಆದರೆ ಪ್ರಶ್ನೆಯೆಂದರೆ, ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಏನು ಮಾಡಬೇಕು? ಈ ರಹಸ್ಯವು ಚಾಣಕ್ಯ ನೀತಿಯಲ್ಲಿ ಅಡಗಿದೆ. ಆಚಾರ್ಯ ಚಾಣಕ್ಯರು ಕೇವಲ ಶಿಕ್ಷಕ ಅಥವಾ ತಂತ್ರಜ್ಞ ಮಾತ್ರವಲ್ಲ, ಅವರು ಮಾನವ ನಡವಳಿಕೆ, ಸಮಾಜ ಮತ್ತು ನೀತಿಯ ಸೂಕ್ಷ್ಮಗಳನ್ನು ಅರ್ಥಮಾಡಿಕೊಂಡ ಆಳವಾದ ಮನಃಶಾಸ್ತ್ರಜ್ಞರಾಗಿದ್ದರು. ಅವರು ಕೇವಲ ಚಂದ್ರಗುಪ್ತ ಮೌರ್ಯನನ್ನು ಸಿದ್ಧಪಡಿಸಲಿಲ್ಲ, ಬದಲಿಗೆ ತಮ್ಮ ವಿಶಿಷ್ಟ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಇಡೀ ಮೌರ್ಯ ಸಾಮ್ರಾಜ್ಯದ ಬುನಾದಿಯನ್ನು ಹಾಕಿದರು. ಅವರ ನೀತಿಗಳು ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಪ್ರತಿಬಿಂಬಿಸುತ್ತವೆ. ಅದು ಯಶಸ್ಸು, ಸಂಪತ್ತು, ಸಂಬಂಧಗಳು ಅಥವಾ ಶತ್ರುವನ್ನು ಗೆಲ್ಲುವ ಕಲೆಯೇ ಆಗಿರಲಿ. ನೀವು ಜೀವನದಲ್ಲಿ ಮುಂದೆ ಸಾಗಲು ಬಯಸಿದರೆ ಮೊದಲು ಸಮಯ ಮತ್ತು ಅವಕಾಶದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕಲೆಯನ್ನು ಕಲಿಯುವ ವ್ಯಕ್ತಿಯು ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಸಮಯವನ್ನು ವ್ಯರ್ಥ ಮಾಡುವ ವ್ಯಕ್ತಿಯು ಆತ್ಮವಿನಾಶದ ಹಾದಿಯನ್ನು ಆರಿಸಿಕೊಳ್ಳುತ್ತಾನೆ ಎಂದು ಅವರು ಹೇಳುತ್ತಾರೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಶಕ್ತಿ ಮತ್ತು ಗಮನವನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಬೇಕು. ಸಂಪತ್ತು ಮತ್ತು ಯಶಸ್ಸಿನ ನಿಜವಾದ ರಹಸ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸನ್ನು ಬಯಸುತ್ತಾನೆ. ಆದರೆ ಇದಕ್ಕೆ ಸರಿಯಾದ ತಂತ್ರ ಯಾವುದು ಎಂದು ಕೆಲವೇ ಜನರಿಗೆ ತಿಳಿದಿದೆ. ಕೇವಲ ಕಠಿಣ ಪರಿಶ್ರಮ ಪಡುವುದು ಸಾಲದು, ಆದರೆ ಸ್ಮಾರ್ಟ್, ಬುದ್ಧಿವಂತಿಕೆ ಮತ್ತು ಸರಿಯಾದ ಯೋಜನೆಯನ್ನು ಹೊಂದಿರುವುದು ಅಷ್ಟೇ ಮುಖ್ಯ ಎಂದು ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ. ಸಂಪತ್ತು ಕೇವಲ ಕಠಿಣ ಪರಿಶ್ರಮದಿಂದ ಬರುವುದಿಲ್ಲ, ಬದಲಿಗೆ ಬುದ್ಧಿವಂತ ನಿರ್ಧಾರಗಳ ಮೂಲಕ ಬರುತ್ತದೆ ಎಂದು ಅವರು ಹೇಳುತ್ತಾರೆ. ಹಣವನ್ನು ಗಳಿಸಲು ಸರಿಯಾದ ದಾರಿ ಮತ್ತು ಸರಿಯಾದ ಅವಕಾಶಗಳನ್ನು ಗುರುತಿಸದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಹೋರಾಟವನ್ನು ಮುಂದುವರಿಸುತ್ತಾನೆ. ಇದರರ್ಥ ಒಬ್ಬ ವ್ಯಕ್ತಿಯು ಕೇವಲ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಬಾರದು, ಬದಲಿಗೆ ತನ್ನ ಗುರಿಯತ್ತ ಆಯಕಟ್ಟಿನ ರೀತಿಯಲ್ಲಿ ಸಾಗಬೇಕು. ಹಣವು ಕೇವಲ ಅದೃಷ್ಟದಿಂದ ಬರುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಚಾಣಕ್ಯ ಈ ಆಲೋಚನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮತ್ತು ಸರಿಯಾದ ಅವಕಾಶಗಳನ್ನು ಗುರುತಿಸಿದರೆ ಯಾವುದೇ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂಪತ್ತು ಮತ್ತು ಯಶಸ್ಸನ್ನು ಸಾಧಿಸಬಹುದು ಎಂದು ಅವರು ಹೇಳುತ್ತಾರೆ. ನಮ್ಮ ನಿಜವಾದ ಸ್ನೇಹಿತರು ಯಾರು ಮತ್ತು ನಮ್ಮ ಅಡಗಿರುವ ಶತ್ರುಗಳು ಯಾರು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಎಂಬುದು ಚಾಣಕ್ಯ ನೀತಿಯ ಪ್ರಮುಖ ಭಾಗವಾಗಿದೆ. ಪ್ರತಿ ನಗುಮುಖದ ವ್ಯಕ್ತಿಯು ನಿಮ್ಮ ಸ್ನೇಹಿತನಲ್ಲ ಮತ್ತು ಪ್ರತಿ ಕಟುವಾಗಿ ಮಾತನಾಡುವ ವ್ಯಕ್ತಿಯು ನಿಮ್ಮ ಶತ್ರುವಲ್ಲ ಎಂದವರು ಹೇಳುತ್ತಾರೆ. ಜೀವನದಲ್ಲಿ ಹಲವು ಬಾರಿ ನಾವು ಅಂತಹ ಜನರಿಂದ ಸುತ್ತುವರೆದಿರುತ್ತೇವೆ. ಅವರು ಹೊರನೋಟಕ್ಕೆ ಸ್ನೇಹಿತರಂತೆ ನಟಿಸುತ್ತಾರೆ,
ಆದರೆ ಒಳಗಿನಿಂದ ಅಸೂಯೆ ಪಡುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ನಮಗೆ ಹಾನಿ ಮಾಡಲು ಕಾಯುತ್ತಿರುತ್ತಾರೆ. ಇಂತಹ ಜನರನ್ನು ಗುರುತಿಸುವ ಕಲೆಯನ್ನೇ ಚಾಣಕ್ಯ ನೀತಿ ನಮಗೆ ಕಲಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತ ಮತ್ತು ಶತ್ರುವನ್ನು ಗುರುತಿಸಲು ಶಕ್ತವಾಗಿರಬೇಕು. ಒಬ್ಬ ವ್ಯಕ್ತಿಯು ನಿಮಗೆ ಮತ್ತೆ ಮತ್ತೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅವರಿಂದ ದೂರವಿರುವುದು ಬುದ್ಧಿವಂತಿಕೆ. ಚಾಣಕ್ಯ ನೀತಿಯಲ್ಲಿ ಮಹಿಳೆಯರು ಮತ್ತು ಸಂಬಂಧಗಳ ಬಗ್ಗೆ ಆಳವಾದ ವಿಷಯಗಳನ್ನು ಹೇಳಲಾಗಿದೆ. ಒಬ್ಬ ಬುದ್ಧಿವಂತ ಮನುಷ್ಯ ತನ್ನ ಜೀವನ ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಬಹಳ ಮುಖ್ಯ ಎಂದು ಅವರು ಹೇಳುತ್ತಾರೆ. ಮಹಿಳೆಯಿಲ್ಲದೆ ಯಾವುದೇ ಕುಟುಂಬ ಜೀವನವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಆದರೆ ಪುರುಷರು ಮತ್ತು ಮಹಿಳೆಯರು ತಮ್ಮ ಕರ್ತವ್ಯಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರೆ ಮಾತ್ರ ಸುಖೀ ಜೀವನ ಸಾಧ್ಯ ಎಂದು ಅವರು ಹೇಳುತ್ತಾರೆ. ಮಹಿಳೆಯರನ್ನು ಎಲ್ಲಿ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಇದರರ್ಥ ಕುಟುಂಬ ಮತ್ತು ಸಮಾಜವನ್ನು ಸುಖಿ ಮತ್ತು ಸಮೃದ್ಧಗೊಳಿಸಬೇಕಾದರೆ ಮೊದಲು ಮಹಿಳೆಯರನ್ನು ಗೌರವಿಸುವುದು ಅಗತ್ಯವಾಗಿದೆ. ಆಚಾರ್ಯ ಚಾಣಕ್ಯರ ನೀತಿಗಳು ಕೇವಲ ಹಳೆಯ ಕಥೆಗಳಿಗೆ ಸೀಮಿತವಾಗಿಲ್ಲ, ಆದರೆ ಇಂದಿನ ಆಧುನಿಕ ಜೀವನದಲ್ಲಿಯೂ ಸಮಾನವಾಗಿ ಉಪಯುಕ್ತವಾಗಿವೆ. ಒಬ್ಬ ವ್ಯಕ್ತಿಯು ಈ ನೀತಿಗಳನ್ನು ತನ್ನ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಅನ್ವಯಿಸಿದರೆ ಅವನು ಯಶಸ್ವಿಯಾಗುವುದು ಮಾತ್ರವಲ್ಲದೆ ತನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಬರುವ ಭಾಗಗಳಲ್ಲಿ ನಾವು ಚಾಣಕ್ಯ ನೀತಿಯ ಬಗ್ಗೆ ಆಳವಾದ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ಅದು ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂಪತ್ತು ಮತ್ತು ಸಮೃದ್ಧಿಯ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ಶತ್ರುವಿನ ನಡೆಯನ್ನು ಮುನ್ಸೂಚಿಸಿ ಅದಕ್ಕಿಂತ ಮುಂಚಿತವಾಗಿ ತನ್ನ ರಕ್ಷಣೆಯನ್ನು ಯೋಜಿಸುವವನೇ ನಿಜವಾದ ಬುದ್ಧಿವಂತ. ಆಚಾರ್ಯ ಚಾಣಕ್ಯರ ಈ ನೀತಿಯು ಕೇವಲ ಯುದ್ಧ ಅಥವಾ ರಾಜಕೀಯಕ್ಕೆ ಸೀಮಿತವಾಗಿಲ್ಲ, ಆದರೆ ಇದು ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನ್ವಯಿಸುತ್ತದೆ. ಅದು ನಮ್ಮ ವೈಯಕ್ತಿಕ ಜೀವನವಾಗಿರಲಿ, ವ್ಯಾಪಾರವಾಗಿರಲಿ, ಕೆಲಸದ ಸ್ಥಳವಾಗಿರಲಿ ಅಥವಾ ಸಮಾಜದಲ್ಲಿ ನಮ್ಮ ಸ್ಥಾನವಾಗಿರಲಿ. ನಮ್ಮನ್ನು ಹಿಂದಕ್ಕೆ ತಳ್ಳಲು ಬಯಸುವ, ನಮಗೆ ಹಾನಿ ಮಾಡಲು ಯೋಜಿಸುವ ಅಥವಾ ನಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವ ಜನರನ್ನು ನಾವು ಎದುರಿಸಬೇಕಾಗುತ್ತದೆ. ಈ ಜನರನ್ನು ಗುರುತಿಸುವ ಮತ್ತು ಅವರೊಂದಿಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸುವ ಕಲೆಯನ್ನು ನಾವು ಕಲಿತರೆ ಜೀವನದಲ್ಲಿ ಯಾವುದೇ ಸವಾಲನ್ನು ಎದುರಿಸುವುದು ಸುಲಭವಾಗುತ್ತದೆ. ಮನುಷ್ಯನು ತನ್ನ ಜೀವನದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡುತ್ತಾನೆ. ಆದರೆ ದೊಡ್ಡ ತಪ್ಪು ಎಂದರೆ ಅವನು ತನ್ನ ಶತ್ರುವನ್ನು ಗುರುತಿಸುವುದಿಲ್ಲ. ಹಲವು ಬಾರಿ ನಾವು ಆ ಜನರನ್ನು ನಮ್ಮ ಸ್ನೇಹಿತರೆಂದು ಪರಿಗಣಿಸುತ್ತೇವೆ. ನಿಮ್ಮ ಶತ್ರುವನ್ನು ಗುರುತಿಸಲು ನೀವು ಬಯಸಿದರೆ ನಿಮ್ಮ ಪ್ರಗತಿಯಲ್ಲಿ ಯಾರು ಅತೃಪ್ತರಾಗಿದ್ದಾರೆ, ನಿಮ್ಮ ಮುಖಸ್ತುತಿ ಮಾಡುತ್ತಾ ಬೆನ್ನೆ ಹಿಂದೆ ನಿಮ್ಮನ್ನು ಯಾರು ಟೀಕಿಸುತ್ತಾರೆ ಮತ್ತು ಯಾವಾಗಲೂ ನಿಮ್ಮ ವಿರುದ್ಧ ಯಾರು ನಿಲ್ಲುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಿ ಎಂದು ಚಾಣಕ್ಯ ಹೇಳುತ್ತಾರೆ. ಗುಪ್ತ ಶತ್ರುಗಳಿರುವ ಮನೆಯಲ್ಲಿ ಶಾಂತಿ ಮತ್ತು ಸುಖ ಇರುವುದಿಲ್ಲ. ಚಾಣಕ್ಯರ ಈ ಮಾತು ಬಹಳ ಆಳವಾದ ಪಾಠವನ್ನು ನೀಡುತ್ತದೆ. ನಮ್ಮ ಸುತ್ತಮುತ್ತಲಿರುವ ಜನರು ನಮ್ಮೊಂದಿಗೆ ಮಧುರವಾಗಿ ನಡೆದುಕೊಂಡು ಒಳಗಿನಿಂದ ನಮ್ಮ ಸೋಲನ್ನು ಬಯಸುತ್ತಿದ್ದರೆ, ನಾವು ಅಂತಹ ಶತ್ರುಗಳ ನಡುವೆ ಬದುಕುತ್ತಿದ್ದರೆ ಅವರು ನಮಗೆ ತಿಳಿಯದಂತೆ ಕ್ರಮೇಣ ನಮ್ಮನ್ನು ನಾಶಪಡಿಸುತ್ತಾರೆ. ಆದ್ದರಿಂದ ಯಾವುದೇ ವ್ಯಕ್ತಿಯನ್ನು ಕುರುಡಾಗಿ ನಂಬುವುದು ಎಂದಿಗೂ ಬುದ್ಧಿವಂತಿಕೆಯಲ್ಲ. ಆದರೆ ಶತ್ರುವನ್ನು ಗುರುತಿಸಿದ ನಂತರ ಅವನೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬ ಮುಂದಿನ ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕಾಗಿ ಚಾಣಕ್ಯ ಒಂದು ಪ್ರಮುಖ ನೀತಿಯನ್ನು ನೀಡುತ್ತಾರೆ. ಶತ್ರುವನ್ನು ಸೋಲಿಸಲು ಮೊದಲು ಅವನನ್ನು ಗೊಂದಲಕ್ಕೆ ದೂಡಿ. ಶತ್ರುವು ನಿಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದರೆ ಅವನನ್ನು ಗೊಂದಲದಲ್ಲಿರಿಸಿ ಮತ್ತು ಅವನು ದುರ್ಬಲನಾಗಿದ್ದರೆ ಅವನ ಮೇಲೆ ನೇರವಾಗಿ ದಾಳಿ ಮಾಡಿ. ಈ ನೀತಿಯ ಪ್ರಕಾರ ನಮ್ಮ ಶತ್ರುವು ನಮಗಿಂತ ಬಲಶಾಲಿಯಾಗಿದ್ದರೆ ಅವನ ಮೇಲೆ ನೇರವಾಗಿ ದಾಳಿ ಮಾಡುವ ಬದಲು ಅವನನ್ನು ಗೊಂದಲಗೊಳಿಸಲು ನಾವು ಯೋಜನೆಯನ್ನು ರೂಪಿಸಬೇಕು. ನಾವು ದುರ್ಬಲರಾಗಿದ್ದೇವೆ ಎಂದು ಅವನು ಭಾವಿಸುವಂತೆ ಮಾಡಬೇಕು. ಇದರಿಂದ ಅವನು ನಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾನೆ ಮತ್ತು ನಮ್ಮ ತಂತ್ರವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಶತ್ರುವು ದುರ್ಬಲನಾಗಿದ್ದರೆ ಅವನಿಗೆ ಯಾವುದೇ ಅವಕಾಶ ನೀಡದೆ ನಾವು ನೇರವಾಗಿ ದಾಳಿ ಮಾಡಬೇಕು. ಇದರಿಂದ ಅವನು ಮತ್ತೆ ಎದ್ದು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಶತ್ರುವನ್ನು ನಾಶಪಡಿಸಲು ಉತ್ತಮ ಮಾರ್ಗವೆಂದರೆ ಅವನನ್ನು ಅವನದೇ ಬಲೆಯಲ್ಲಿ ಸಿಲುಕಿಸುವುದು ಎಂದು ಚಾಣಕ್ಯ ನಂಬಿದ್ದರು. ಇದಕ್ಕಾಗಿ ಅವರು ಇನ್ನೊಂದು ಪ್ರಮುಖ ನೀತಿಯನ್ನು ವಿವರಿಸುತ್ತಾರೆ. ಶತ್ರುವಿನ ಶಕ್ತಿಯು ಅವನ ದೌರ್ಬಲ್ಯದಲ್ಲಿದೆ, ಅದನ್ನು ಬದಲಾಯಿಸಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಚಾಣಾಕ್ಷತನದಿಂದ ಇತರರನ್ನು ವಂಚಿಸುವ ಮೂಲಕ ಮುಂದೆ ಹೋಗುತ್ತಿದ್ದರೆ ಅವನನ್ನು ಅವನದೇ ಟ್ರಿಕ್ಕರಿಯಲ್ಲಿ ಅಂದರೆ ಮಸಲತ್ತಿನಲ್ಲಿ ಸಿಲುಕಿಸಬೇಕು. ಅವನು ಗೆಲ್ಲುತ್ತಿದ್ದಾನೆ ಎಂದು ಅವನಿಗೆ ಅನಿಸಬೇಕು, ಆದರೆ ಕೊನೆಯಲ್ಲಿ ಅವನ ಯೋಜನೆಯೇ ಅವನ ವಿರುದ್ಧ ತಿರುಗಬೇಕು. ಶತ್ರುವಿನೊಂದಿಗೆ ಹೋರಾಡಲು ಕೇವಲ ಶಕ್ತಿ ಅಥವಾ ಶಸ್ತ್ರಾಸ್ತ್ರಗಳು ಅಗತ್ಯವಿಲ್ಲ, ಆದರೆ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಅತಿದೊಡ್ಡ ಆಯುಧಗಳು ಎಂದು ಚಾಣಕ್ಯ ಹೇಳುತ್ತಾರೆ. ಹೋರಾಡದೆ ಶತ್ರುವನ್ನು ಸೋಲಿಸುವವನೇ ನಿಜವಾದ ಬುದ್ಧಿವಂತ.
ಇದರರ್ಥ ನಿಮ್ಮ ಶತ್ರುವನ್ನು ಸೋಲಿಸಲು ಬಯಸಿದರೆ ಮೊದಲು ಅವನನ್ನು ಮಾನಸಿಕವಾಗಿ ದುರ್ಬಲಗೊಳಿಸಿ ಅವನು ಸೋತಿದ್ದಾನೆ ಎಂಬ ಭಾವನೆ ಬರುವಂತೆ ಮಾಡಿ ಮತ್ತು ನಂತರ ಅವನ ದೌರ್ಬಲ್ಯದ ಲಾಭವನ್ನು ಪಡೆದು ಅವನನ್ನು ಸಂಪೂರ್ಣವಾಗಿ ಸೋಲಿಸಿ. ಇದರ ಹೊರತಾಗಿ ಒಬ್ಬ ವ್ಯಕ್ತಿಯು ಒಳಗಿನಿಂದ ಎಷ್ಟೇ ತೊಂದರೆಯಲ್ಲಿದ್ದರೂ ಎಂದಿಗೂ ದುರ್ಬಲನಾಗಿ ಕಾಣಿಸಿಕೊಳ್ಳಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ನಿಮ್ಮ ನೋವು, ಹೋರಾಟ ಮತ್ತು ದೌರ್ಬಲ್ಯವನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಿದರೆ ಶತ್ರು ಅದನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳಬಹುದು. ಆದ್ದರಿಂದ ಯಶಸ್ಸನ್ನು ಸದ್ದಿಲ್ಲದೆ ಯೋಜಿಸಬೇಕು ಮತ್ತು ಸೋಲನ್ನು ರಹಸ್ಯವಾಗಿಡಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಯಾರ ಯೋಜನೆಗಳು ಬಹಿರಂಗಗೊಳ್ಳುತ್ತವೆಯೋ ಅವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಆದ್ದರಿಂದ ನೀವು ಯಾವುದೇ ಗುರಿಯನ್ನು ಸಾಧಿಸಲು ಬಯಸಿದರೆ ಮೊದಲು ಶತ್ರುವನ್ನು ಗುರುತಿಸಿ ಅವನ ಮನಃಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳಿ, ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ ಮತ್ತು ಸರಿಯಾದ ಸಮಯ ಬಂದಾಗ ನಿಮ್ಮ ತಂತ್ರವನ್ನು ಜಾರಿಗೆ ತನ್ನಿ. ಇದು ಚಾಣಕ್ಯರ ಅತ್ಯಂತ ಪ್ರಮುಖ ನೀತಿಯಾಗಿದ್ದು ಅದು ಸಾವಿರಾರು ವರ್ಷಗಳ ಹಿಂದೆ ಇದ್ದಂತೆ ಇಂದಿಗೂ ಪರಿಣಾಮಕಾರಿಯಾಗಿದೆ. ಇಲ್ಲಿಯವರೆಗೆ ನಾವು ಶತ್ರುವನ್ನು ಗುರುತಿಸಲು ಮತ್ತು ಅದನ್ನು ಎದುರಿಸಲು ಎಷ್ಟು ಪ್ರಮುಖ ಮಾರ್ಗಗಳನ್ನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಕಲಿತಿದ್ದೇವೆ. ಆದರೆ ಕೇವಲ ಶತ್ರುವನ್ನು ಸೋಲಿಸುವುದು ಯಶಸ್ಸಲ್ಲ. ನಾವು ನಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಗುರುತಿಸಿ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿರಿಸಿದಾಗ ಯಶಸ್ಸು ಸಂಭವಿಸುತ್ತದೆ. ಮುಂದಿನ ಭಾಗದಲ್ಲಿ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಸರಿಯಾದ ಗುರಿಯನ್ನು ಹೇಗೆ ಹೊಂದಿಸಬೇಕು ಮತ್ತು ಯಶಸ್ಸಿನ ಹಾದಿಯಲ್ಲಿ ಹೇಗೆ ಮುಂದೆ ಸಾಗಬೇಕು ಎಂದು ತಿಳಿಯೋಣ. ತನ್ನ ಸಮಯವನ್ನು ಸರಿಯಾಗಿ ಬಳಸದ ವ್ಯಕ್ತಿಯು ಕ್ರಮೇಣ ತನ್ನನ್ನು ತಾನು ವಿನಾಶದತ್ತ ತಳ್ಳುತ್ತಾನೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆಬಾಳುವ ವಸ್ತುವೆಂದರೆ ಸಮಯ. ಹಣ ಕಳೆದು ಹೋದರೆ ಮತ್ತೆ ಗಳಿಸಬಹುದು, ಸಂಬಂಧಗಳು ಹಾಳಾದರೆ ಸುಧಾರಿಸಬಹುದು, ಆದರೆ ಒಮ್ಮೆ ಕಳೆದು ಹೋದ ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ. ಆದ್ದರಿಂದಲೇ ಅವರು ಸಮಯವನ್ನು ಅತಿದೊಡ್ಡ ಸಂಪತ್ತು ಎಂದು ಪರಿಗಣಿಸಿದರು ಮತ್ತು ತನ್ನ ಸಮಯವನ್ನು ಅರ್ಥಮಾಡಿಕೊಳ್ಳುವವನು ಈಗಾಗಲೇ ಜೀವನದ ಅರ್ಧದಷ್ಟು ಯುದ್ಧವನ್ನು ಗೆದ್ದಿದ್ದಾನೆ ಎಂದು ಬೋಧಿಸಿದರು. ಸಮಸ್ಯೆ ಎಂದರೆ ಹೆಚ್ಚಿನ ಜನರು ಸಮಯವು ಅವರ ಕೈಯಿಂದ ತಪ್ಪಿಹೋದಾಗ ಅದರ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ನಾವು ಚಿಕ್ಕವರಿದ್ದಾಗ ಸಾಕಷ್ಟು ಸಮಯ ಉಳಿದಿದೆ ಎಂದು ಭಾವಿಸುತ್ತೇವೆ. ಆದರೆ ವೃದ್ಧಾಪ್ಯ ಬಂದಾಗ ನಾವು ಎಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೇವೆ ಎಂದು ಅರಿವಾಗುತ್ತದೆ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಬಯಸಿದರೆ ಅವನು ಸಮಯವನ್ನು ಹಿಡಿಯಲು ಕಲಿಯಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಸಮಯದೊಂದಿಗೆ ಚಲಿಸುವ ವ್ಯಕ್ತಿಯು ಎಂದಿಗೂ ಹಿಂದೆ ಬೀಳುವುದಿಲ್ಲ. ಇದರರ್ಥ ಒಬ್ಬ ವ್ಯಕ್ತಿಯು ತನ್ನ ಪ್ರತಿಯೊಂದು ಕ್ರಿಯೆಯನ್ನು ಮೊದಲೇ ಯೋಜಿಸಬೇಕು ಮತ್ತು ಸಮಯವನ್ನು ವ್ಯರ್ಥ ಮಾಡದೆ ತನ್ನ ಗುರಿಗಳತ್ತ ಸಾಗಬೇಕು. ಒಬ್ಬ ವ್ಯಕ್ತಿಯು ಅವಕಾಶಕ್ಕಾಗಿ ಕಾಯುತ್ತಲೇ ಇದ್ದರೆ ಅವನು ಎಂದಿಗೂ ಯಶಸ್ವಿಯಾಗುವುದಿಲ್ಲ, ಏಕೆಂದರೆ ಅವಕಾಶವು ಎಂದಿಗೂ ಕಾಯುವುದಿಲ್ಲ. ಆದರೆ ಕೇವಲ ಸಮಯದ ಸರಿಯಾದ ಬಳಕೆ ಸಾಕಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು. ಗುರಿಯಿಲ್ಲದ ಜೀವನವು ಚುಕ್ಕಾಣಿಯಿಲ್ಲದ ದೋಣಿಯಂತೆ. ದೋಣಿಯು ದಿಕ್ಕಿಲ್ಲದೆ ಸಮುದ್ರದಲ್ಲಿ ಅಲೆದಾಡುತ್ತಿದ್ದರೆ ಅದು ಎಂದಿಗೂ ತನ್ನ ಗುರಿಯನ್ನು ತಲುಪುವುದಿಲ್ಲ. ಅದೇ ರೀತಿ ಮನುಷ್ಯನು ಗುರಿಯಿಲ್ಲದೆ ಬದುಕಿದರೆ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೊದಲನೆಯದಾಗಿ ನಿಮ್ಮ ಜೀವನವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ಮತ್ತು ಅದನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು 3 ಹಂತಗಳಲ್ಲಿ ನಿರ್ಧರಿಸಬೇಕು. 1. ಅಲ್ಪಾವಧಿಯ ಗುರಿ, ಶಾರ್ಟ್ ಟರ್ಮ್ ಗೋಲ್. ಇದನ್ನು ಅಲ್ಪ ಅವಧಿಯಲ್ಲಿ ಸಾಧಿಸಬಹುದು. 2. ಮಧ್ಯಮ ಅವಧಿಯ ಗುರಿ, ಮೀಡಿಯಂ ಟರ್ಮ್ ಗೋಲ್. ಇದನ್ನು ಕೆಲವು ವರ್ಷಗಳಲ್ಲಿ ಸಾಧಿಸಬಹುದು. 3. ದೀರ್ಘಕಾಲದ ಗುರಿ, ಲಾಂಗ್ ಟರ್ಮ್ ಗೋಲ್. ಇದು ವ್ಯಕ್ತಿಯ ಸಂಪೂರ್ಣ ಜೀವನಕ್ಕೆ ಸಂಬಂಧಿಸಿದೆ. ಒಬ್ಬ ವ್ಯಕ್ತಿಯು ಈ 3 ಹಂತಗಳಲ್ಲಿ ತನ್ನ ಗುರಿಗಳನ್ನು ಸ್ಪಷ್ಟಪಡಿಸಿಕೊಂಡರೆ ಅವನು ಎಂದಿಗೂ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಮತ್ತು ಪ್ರತಿ ಕ್ಷಣವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುತ್ತಾನೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು 3 ವಿಷಯಗಳನ್ನು ಯೋಚಿಸಬೇಕು. ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ? ಇದರ ಫಲಿತಾಂಶವೇನು? ಮತ್ತು ನಾನು ಇದನ್ನು ಪೂರ್ಣಗೊಳಿಸಲು ಶಕ್ತನೇ? ಈ 3 ಪ್ರಶ್ನೆಗಳಿಗೆ ಉತ್ತರಗಳು ಸ್ಪಷ್ಟವಾಗಿದ್ದರೆ ಯಾವುದೇ ವ್ಯಕ್ತಿಯೂ ಗುರಿಯತ್ತ ಬಲವಾಗಿ ಸಾಗಬಹುದು. ಆದರೆ ಆಗಾಗ್ಗೆ ಜನರು ಯೋಚಿಸದೆ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಮತ್ತು ನಂತರ ತೊಂದರೆಗಳು ಎದುರಾದಾಗ ಕೈಬಿಡುತ್ತಾರೆ. ಯಾವುದೇ ಕೆಲಸವನ್ನು ಸಂಪೂರ್ಣ ಯೋಜನೆಯಿಲ್ಲದೆ ಮಾಡಿದರೆ ಅದು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ತೊಂದರೆಗಳಿಂದ ಓಡಿಹೋಗಬೇಡಿ, ಆದರೆ ಅವುಗಳನ್ನು ಸ್ವೀಕರಿಸಲು ಕಲಿಯಿರಿ. ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಒಬ್ಬ ವ್ಯಕ್ತಿಯು ತೊಂದರೆಗಳಿಂದ ಓಡಿಹೋಗದೆ
ಅವುಗಳನ್ನು ಎದುರಿಸುವುದು ಅವಶ್ಯಕ. ಯಾವುದೇ ಕಷ್ಟದಿಂದ ತಪ್ಪಿಸಿಕೊಂಡರೆ ತಮ್ಮ ಜೀವನ ಸುಲಭವಾಗುತ್ತದೆ ಎಂದು ಜನರು ಹಲವು ಬಾರಿ ಭಾವಿಸುತ್ತಾರೆ. ಆದರೆ ತೊಂದರೆಗಳಿಂದ ಓಡಿಹೋಗುವುದು ದೊಡ್ಡ ಮೂರ್ಖತನ ಎಂದು ಚಾಣಕ್ಯ ಹೇಳುತ್ತಾರೆ. ಹೋರಾಟಕ್ಕೆ ಹೆದರುವ ವ್ಯಕ್ತಿ ಎಂದಿಗೂ ಮುಂದೆ ಹೋಗಲು ಸಾಧ್ಯವಿಲ್ಲ. ಇದರರ್ಥ ಹೋರಾಟವು ವ್ಯಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ ಮತ್ತು ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಒಬ್ಬ ವ್ಯಕ್ತಿಯು ಪ್ರತಿ ಸಮಸ್ಯೆಗೆ ಹೆದರಿ ಹಿಂದೆ ಸರಿದರೆ ಅವನು ಎಂದಿಗೂ ಯಶಸ್ಸಿನ ರುಚಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ಹೋರಾಟ ಎಂದರೆ ಕೇವಲ ಕಠಿಣ ಪರಿಶ್ರಮವಲ್ಲ. ಹೋರಾಟದ ನಿಜವಾದ ಅರ್ಥವೆಂದರೆ ಸರಿಯಾದ ತಂತ್ರ ಮತ್ತು ಬುದ್ಧಿವಂತಿಕೆಯಿಂದ ಮುಂದೆ ಸಾಗುವುದು. ಬುದ್ಧಿವಂತ ವ್ಯಕ್ತಿಯು ತನ್ನ ತಪ್ಪುಗಳಿಂದ ಕಲಿಯುತ್ತಾನೆ ಮತ್ತು ಅವುಗಳನ್ನು ಪುನರಾವರ್ತಿಸುವುದಿಲ್ಲ. ಒಬ್ಬ ವ್ಯಕ್ತಿಯು ತಪ್ಪನ್ನು ಮತ್ತೆ ಮತ್ತೆ ಪುನರಾವರ್ತಿಸಿದರೆ ಅವನು ಎಂದಿಗೂ ಮುಂದೆ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ತನ್ನ ವೈಫಲ್ಯಗಳಿಂದ ಕಲಿಯಬೇಕು ಮತ್ತು ಹೆಚ್ಚಿನ ಬುದ್ಧಿವಂತಿಕೆಯಿಂದ ಮುಂದಿನ ಹೆಜ್ಜೆ ಇಡಬೇಕು ಎಂದು ಚಾಣಕ್ಯ ಬೋಧಿಸುತ್ತಾರೆ. ಚಾಣಕ್ಯ ನೀತಿಯ ಮತ್ತೊಂದು ಪ್ರಮುಖ ತತ್ವವೆಂದರೆ ಒಬ್ಬ ವ್ಯಕ್ತಿಯ ಒಡನಾಟವು ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಬ್ಬ ವ್ಯಕ್ತಿಯು ಒಳ್ಳೆಯ ಮತ್ತು ಬುದ್ಧಿವಂತ ಜನರ ಸಹವಾಸವನ್ನು ಹೊಂದಿದ್ದರೆ ಅವನೂ ಕೂಡ ಜಾಣನಾಗುತ್ತಾನೆ. ಆದರೆ ಅವನು ಮೂರ್ಖರು ಮತ್ತು ಸೋಮಾರಿಗಳ ಸಹವಾಸವನ್ನು ಹೊಂದಿದ್ದರೆ ಅವನು ಕ್ರಮೇಣ ಅವರಂತೆಯೇ ಆಗುತ್ತಾನೆ. ನೀವು ಯಶಸ್ವಿಯಾಗಲು ಬಯಸಿದರೆ ಈಗಾಗಲೇ ಯಶಸ್ವಿಯಾದ ಜನರೊಂದಿಗೆ ಇರಿ. ಇದರರ್ಥ ಒಬ್ಬ ವ್ಯಕ್ತಿಯು ಯಾವಾಗಲೂ ತಾನು ಕಲಿಯಬಹುದಾದ, ಪ್ರೇರೇಪಿಸುವ ಮತ್ತು ಮುಂದೆ ಸಾಗಲು ಪ್ರೋತ್ಸಾಹಿಸುವ ಜನರೊಂದಿಗೆ ಇರಬೇಕು. ಒಬ್ಬ ವ್ಯಕ್ತಿಯು ತಪ್ಪು ಸಹವಾಸಕ್ಕೆ ಬಿದ್ದರೆ ಅವನ ಯಶಸ್ಸಿನ ಸಾಧ್ಯತೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ. ಬಂಜರು ಭೂಮಿಯಲ್ಲಿ ಯಾವುದೇ ಬೀಜ ಮೊಳಕೆಯೊಡೆಯದಂತೆ ತಪ್ಪು ಸಹವಾಸದಲ್ಲಿ ಬದುಕುವ ವ್ಯಕ್ತಿಯಲ್ಲಿ ಯಶಸ್ಸಿನ ಬೀಜ ಎಂದಿಗೂ ಬೆಳೆಯುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಮೊದಲು ನಿಮ್ಮ ಸಹವಾಸವನ್ನು ಸುಧಾರಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲಿನ ಜನರು ಯಾರು ಎಂದು ನೋಡಿ. ಅವರು ನಿಮಗೆ ಮುಂದೆ ಹೋಗಲು ಸಹಾಯ ಮಾಡುತ್ತಾರೆಯೇ? ಉತ್ತರ ನಕಾರಾತ್ಮಕವಾಗಿದ್ದರೆ ತಕ್ಷಣ ನಿಮ್ಮ ಒಡನಾಟವನ್ನು ಬದಲಾಯಿಸಿ. ಯಶಸ್ಸು ಕೇವಲ ಬಾಹ್ಯ ಸಾಧನೆಗಳಿಗೆ ಸೀಮಿತವಾಗಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಆಲೋಚನೆಗಳನ್ನು ನಿಯಂತ್ರಿಸಲು ಕಲಿತಾಗ ನಿಜವಾದ ಯಶಸ್ಸು ಸಂಭವಿಸುತ್ತದೆ. ಸಮಯಕ್ಕೆ ತಕ್ಕಂತೆ ಬದಲಾಗದ ವ್ಯಕ್ತಿಯು ಕ್ರಮೇಣ ತನ್ನ ಶಕ್ತಿ ಮತ್ತು ಗೌರವ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಸಂದರ್ಭಕ್ಕೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳುವ ಕಲೆ ತಿಳಿದಿರುವ ವ್ಯಕ್ತಿ ಮಾತ್ರ ಈ ಜಗತ್ತಿನಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ಬದಲಾವಣೆ ಈ ಜಗತ್ತಿನ ನಿಯಮ ಮತ್ತು ಈ ನಿಯಮವನ್ನು ಪಾಲಿಸದವನು ಜೀವನದಲ್ಲಿ ಹಿಂದೆ ಉಳಿಯುತ್ತಾನೆ. ನದಿ ಹರಿಯುವುದು ನಿಂತರೆ ಅದು ಕೊಳೆಯಲು ಪ್ರಾರಂಭಿಸುತ್ತದೆ. ಗಾಳಿ ಬೀಸುವುದು ನಿಂತರೆ ಪರಿಸರ ಮಲಿನವಾಗುತ್ತದೆ. ಅದೇ ರೀತಿ ಮನುಷ್ಯ ಹಳೆಯ ಆಲೋಚನೆಗಳು ಮತ್ತು ಅಭ್ಯಾಸಗಳಿಗೆ ಅಂಟಿಕೊಂಡರೆ ಅವನ ಪತನ ಖಚಿತ. ಮನುಷ್ಯನ ದೊಡ್ಡ ಶತ್ರು ಅವನ ಅಹಂಕಾರ. ಅಹಂಕಾರವು ವ್ಯಕ್ತಿಯ ವಿವೇಚನೆಯನ್ನು ಕ್ರಮೇಣ ನಾಶಪಡಿಸುವ ವಿಷವಾಗಿದೆ. ತಾನೇ ಅತ್ಯಂತ ಬುದ್ಧಿವಂತ, ತಾನೇ ಶ್ರೇಷ್ಠ ಮತ್ತು ತನಗೆ ಬೇರೆಯವರ ಸಲಹೆ ಬೇಕಿಲ್ಲ ಎಂದು ವ್ಯಕ್ತಿ ನಂಬಲು ಪ್ರಾರಂಭಿಸಿದಾಗ ಅವನು ತನ್ನ ಪತನದತ್ತ ಸಾಗಲು ಪ್ರಾರಂಭಿಸುತ್ತಾನೆ. ಅಹಂಕಾರವನ್ನು ಬಿಡದವನು ತನ್ನ ವಿನಾಶದ ಬಾಗಿಲನ್ನು ತೆರೆದಿದ್ದಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ಯಾವುದೇ ವ್ಯಕ್ತಿಯು ತಾನೇ ಶ್ರೇಷ್ಠ ಎಂದು ಎಂದಿಗೂ ಭಾವಿಸಬಾರದು. ಜೀವನವು ನಿರಂತರ ಕಲಿಕೆಯ ಪ್ರಕ್ರಿಯೆ ಮತ್ತು ಕಲಿಯುವುದನ್ನು ನಿಲ್ಲಿಸುವ ವ್ಯಕ್ತಿಯ ಬೆಳವಣಿಗೆಯೂ ಅಲ್ಲಿಗೇ ನಿಲ್ಲುತ್ತದೆ ಎಂದು ತಿಳಿಯಿರಿ. ಬುದ್ಧಿವಂತ ವ್ಯಕ್ತಿಯು ಯಾವಾಗಲೂ ಮಾತನಾಡುವವನಲ್ಲ, ಬದಲಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಆರಿಸಿಕೊಳ್ಳುವವನು. ಮೌನವು ಒಂದು ಶಕ್ತಿಯಾಗಿದ್ದು ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ಅನಗತ್ಯವಾಗಿ ಅತಿಯಾಗಿ ಮಾತನಾಡಿದಾಗ ಅವನು ತನ್ನದೇ ಪದಗಳ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ತನ್ನ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ಎಂದಿಗೂ ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಆದ್ದರಿಂದ ಯಾರು ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಾರೋ ಮತ್ತು ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತಾರೋ ಅವರು ಮಾತ್ರ ಯಶಸ್ವಿಯಾಗುತ್ತಾರೆ. ಶಕ್ತಿಯು ಕೇವಲ ದೈಹಿಕವಲ್ಲ, ಆದರೆ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯೂ ಅಷ್ಟೇ ಮುಖ್ಯ. ಕೇವಲ ಬಲಶಾಲಿಯಾಗಿರುವುದು ವ್ಯಕ್ತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಿಲ್ಲ, ಆದರೆ ಅವನ ಬುದ್ಧಿವಂತಿಕೆ ಮತ್ತು ಆಲೋಚಿಸುವ ಸಾಮರ್ಥ್ಯವು ಅವನನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸಲು ಕಲಿತರೆ ಅವನು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ದೈಹಿಕ ಶಕ್ತಿಗಿಂತ ಹೆಚ್ಚು ಮುಖ್ಯವಾಗಿರುತ್ತದೆ.
ಬೇರುಗಳಿಲ್ಲದ ಮರವು ಹೆಚ್ಚು ಕಾಲ ನಿಲ್ಲಲಾರದಂತೆ ಶಿಸ್ತಿನ ಹೊರತಾಗಿ ಒಬ್ಬ ವ್ಯಕ್ತಿಯು ಯಶಸ್ಸನ್ನು ಹೆಚ್ಚು ಕಾಲ ಅನುಭವಿಸಲು ಸಾಧ್ಯವಿಲ್ಲ. ಶಿಸ್ತು ಎಂಬುದು ಯಾವುದೇ ವ್ಯಕ್ತಿಯನ್ನು ತನ್ನ ಗುರಿಯನ್ನು ತಲುಪಲು ಸಹಾಯ ಮಾಡುವ ಅಡಿಪಾಯವಾಗಿದೆ. ಆದರೆ ಈ ಶಿಸ್ತು ಕೇವಲ ಬಾಹ್ಯವಾಗಿರಬಾರದು, ಆದರೆ ಆಂತರಿಕವಾಗಿಯೂ ಇರಬೇಕು. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಅವನು ಎಂದಿಗೂ ತನ್ನ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ತನ್ನ ಮನಸ್ಸನ್ನು ಗೆದ್ದವನು ಇಡೀ ಜಗತ್ತನ್ನೇ ಗೆದ್ದಿದ್ದಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ತನ್ನ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಜೀವನವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಮನುಷ್ಯ ಎಂದಿಗೂ ತನ್ನ ಅದೃಷ್ಟನ ಮೇಲೆ ಅವಲಂಬಿತವಾಗಬಾರದು. ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಮಾತ್ರ ಅದೃಷ್ಟ ಒಲಿಯುತ್ತದೆ ಎಂದು ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ. ಯಾವಾಗಲೂ ತನ್ನ ಹಣೆಬರಹವನ್ನು ದೂಷಿಸುವ ವ್ಯಕ್ತಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಸರಿಯಾದ ಸಮಯ ಬಂದಾಗ ಪ್ರಯತ್ನಿಸುತ್ತೇನೆ ಎಂದು ಕುಳಿತರೆ ಅವನು ಎಂದಿಗೂ ಮುಂದೆ ಹೋಗಲು ಸಾಧ್ಯವಿಲ್ಲ. ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ. ವ್ಯಕ್ತಿಯು ತನ್ನ ಮೊದಲ ಹೆಜ್ಜೆ ಇಡುವ ಧೈರ್ಯವನ್ನು ತೋರಿಸಿದಾಗ ಮಾತ್ರ ಸರಿಯಾದ ಸಮಯ ಬರುತ್ತದೆ. ಮನುಷ್ಯನನ್ನು ಅವನ ಮಾತುಗಳಿಂದಲ್ಲ, ಅವನ ಕೆಲಸಗಳಿಂದ ಗುರುತಿಸಲಾಗುತ್ತದೆ. ವ್ಯಕ್ತಿಯು ಮಾತುಗಳನ್ನು ಮಾತ್ರ ನಂಬುತ್ತಾನೆ, ಆದರೆ ಚಾಣಕ್ಯರು ಹೇಳುತ್ತಾರೆ, ತನ್ನ ಕಾರ್ಯಗಳ ಮೂಲಕ ತನ್ನನ್ನು ತಾನು ಸಾಬೀತುಪಡಿಸುವವನು ಈ ಜಗತ್ತಿನಲ್ಲಿ ಅಮರನಾಗುತ್ತಾನೆ. ತಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತಂದವರ ಹೆಸರು ಮಾತ್ರ ಇತಿಹಾಸದಲ್ಲಿ ಬರೆಯಲ್ಪಟ್ಟಿದೆ, ಕೇವಲ ಯೋಚಿಸುತ್ತಾ ಮತ್ತು ಕಾಯುತ್ತಾ ಕುಳಿತವರದ್ದಲ್ಲ. ಜೀವನದ ತೊಂದರೆಗಳು ಮನುಷ್ಯನನ್ನು ಬಲಶಾಲಿಯನ್ನಾಗಿ ಮಾಡುತ್ತವೆ ಎಂಬುದನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಅರ್ಥಮಾಡಿಕೊಳ್ಳಬೇಕು. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಹೆದರಿ ಕೈಬಿಡುವವರು ಯಶಸ್ಸಿನ ರುಚಿಯನ್ನು ಎಂದಿಗೂ ನೋಡಲಾರರು. ಕಷ್ಟಗಳು ಒಬ್ಬ ಶಿಕ್ಷಕನಿದ್ದಂತೆ. ಒಬ್ಬ ವ್ಯಕ್ತಿಯು ನಿಜವಾದ ಯಶಸ್ಸನ್ನು ಬಯಸಿದರೆ ಅವನು ತನ್ನ ಭಯವನ್ನು ಬಿಟ್ಟು ಧೈರ್ಯದಿಂದ ಮುಂದೆ ಹೋಗಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಭಯವು ಕೇವಲ ನಮ್ಮ ಮನಸ್ಸಿನಲ್ಲಿದೆ ಮತ್ತು ತನ್ನ ಭಯವನ್ನು ಸೋಲಿಸುವವನು ಇಡೀ ಜಗತ್ತನ್ನೇ ಆಳಬಲ್ಲನು. ಜೀವನವು ಒಂದು ಪ್ರಯಾಣ ಮತ್ತು ಈ ಪ್ರಯಾಣದಲ್ಲಿ ಪ್ರತಿ ತಿರುವಿನಲ್ಲಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಕಲಿಯುವ ವ್ಯಕ್ತಿ ಮಾತ್ರ ತನ್ನ ಗುರಿಯನ್ನು ತಲುಪುತ್ತಾನೆ. ಪ್ರತಿ ಪರಿಸ್ಥಿತಿಯಿಂದ ಏನನ್ನಾದರೂ ಕಲಿಯುವವನು, ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುವವನು ಮತ್ತು ತನ್ನ ತಪ್ಪುಗಳನ್ನು ಪುನರಾವರ್ತಿಸುವ ಮೂರ್ಖತನವನ್ನು ಮಾಡದವನು ಮಾತ್ರ ಯಶಸ್ವಿಯಾಗುತ್ತಾನೆ ಎಂದು ಚಾಣಕ್ಯ ನೀತಿ ಬೋಧಿಸುತ್ತದೆ. ತನ್ನ ತಪ್ಪುಗಳಿಂದ ಕಲಿಯದ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಮುಂದೆ ಹೋಗಲು ಸಾಧ್ಯವಿಲ್ಲ. ವಾಸ್ತವವಾಗಿ ವೈಫಲ್ಯ ಮತ್ತು ತಪ್ಪುಗಳು ನಮಗೆ ಅನುಭವವನ್ನು ನೀಡುತ್ತವೆ, ಅದು ಯಾವುದೇ ಪುಸ್ತಕದಲ್ಲಿ ಸಿಗುವುದಿಲ್ಲ. ತನ್ನ ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸುವ ಮನುಷ್ಯ ತನ್ನ ಕಾಲಿಗೆ ತಾನೇ ಕೊಡಲಿ ಹಾಕಿಕೊಳ್ಳುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ತನ್ನ ವೈಫಲ್ಯಗಳನ್ನು ಏಣಿಯನ್ನಾಗಿ ಬಳಸಿಕೊಂಡು ಮುಂದೆ ಸಾಗುವವನೇ ಬುದ್ಧಿವಂತ. ಇತಿಹಾಸವೇ ಸಾಕ್ಷಿಯಾಗಿದೆ. ತಮ್ಮ ವೈಫಲ್ಯಗಳಿಂದ ಏನನ್ನಾದರೂ ಕಲಿತವರು ಮತ್ತು ಅವುಗಳನ್ನು ಸುಧಾರಣೆಯ ಮಾರ್ಗವಾಗಿ ಮಾಡಿಕೊಂಡವರು ಮಾತ್ರ ಶ್ರೇಷ್ಠರಾಗಿದ್ದಾರೆ. ತಾಳ್ಮೆ ಮತ್ತು ಸಂಯಮ ಯಾವುದೇ ವ್ಯಕ್ತಿಯ ಅತಿದೊಡ್ಡ ಶಕ್ತಿಗಳಾಗಿವೆ. ಜೀವನದಲ್ಲಿ ವ್ಯಕ್ತಿಯು ನಿರಾಸೆಗೊಳ್ಳುವಂತಹ ಅನೇಕ ಕ್ಷಣಗಳು ಬರುತ್ತವೆ. ಎಲ್ಲವೂ ಮುಗಿದುಹೋಯಿತು ಎಂದು ಅವನಿಗೆ ಅನಿಸುತ್ತದೆ. ಆದರೆ ತಾಳ್ಮೆಯನ್ನು ಕಾಯ್ದುಕೊಳ್ಳುವ ವ್ಯಕ್ತಿ ಮಾತ್ರ ಮುಂದೆ ಹೋಗುತ್ತಾನೆ. ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲ ವ್ಯಕ್ತಿಯು ಅತ್ಯಂತ ಶಕ್ತಿಶಾಲಿ ಎಂದು ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ. ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ವ್ಯಕ್ತಿಯು ಹೆದರಿದರೆ ಅವನು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬುದ್ಧಿವಂತ ವ್ಯಕ್ತಿಯ ಗುರುತಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಗೌರವವನ್ನು ಬಯಸಿದರೆ ಅವನು ತನ್ನ ಮಾತನ್ನು ನಿಯಂತ್ರಿಸಲು ಕಲಿಯಬೇಕು. ಪದಗಳ ಶಕ್ತಿ ಬಹಳ ದೊಡ್ಡದು. ಅದು ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯಬಹುದು ಮತ್ತು ನಾಶಕ್ಕೂ ಕಾರಣವಾಗಬಹುದು. ಅಗತ್ಯವಿರುವ ತನಕ ಮೌನವಾಗಿರುವುದು ಅತ್ಯುತ್ತಮ ನೀತಿ ಎಂದು ಚಾಣಕ್ಯ ಹೇಳುತ್ತಾರೆ. ಅತಿಯಾಗಿ ಮಾತನಾಡುವ ವ್ಯಕ್ತಿಯು ಆಗಾಗ್ಗೆ ಅಂತಹ ವಿಷಯಗಳನ್ನು ಹೇಳುತ್ತಾನೆ, ನಂತರ ಅವನು ವಿಷಾದಿಸುತ್ತಾನೆ. ಅದಕ್ಕಾಗಿಯೇ ತನ್ನ ಮಾತುಗಳನ್ನು ಯೋಜಿಸಿ ಬಳಸುವವನು ಮತ್ತು ಅಗತ್ಯವಿಲ್ಲದ ಯಾವುದೇ ವಾಗ್ವಾದಕ್ಕೆ ಇಳಿಯದವನೇ ಜಾಣ. ಮನುಷ್ಯನು ತನ್ನ ಸಂಬಂಧಗಳನ್ನು ಎಂದಿಗೂ ಲಘುವಾಗಿ ತೆಗೆದುಕೊಳ್ಳಬಾರದು. ಹಲವು ಬಾರಿ ಜನರು ಯಶಸ್ಸಿನ ಅನ್ವೇಷಣೆಯಲ್ಲಿ ತಮ್ಮ ಪ್ರೀತಿಪಾತ್ರರನ್ನು ಮರೆಯುತ್ತಾರೆ. ಆದರೆ ಅವರು ಉತ್ತುಂಗಕ್ಕೆ ತಲುಪಿದಾಗ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಯಾರೂ ಉಳಿದಿಲ್ಲ ಎಂದು ಅವರು ಅರಿತುಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯು ಒಳ್ಳೆಯ ಸಂಬಂಧಗಳನ್ನು ಹೊಂದಿಲ್ಲದಿದ್ದರೆ ಸಂಪತ್ತು, ಜ್ಞಾನ ಮತ್ತು ಶಕ್ತಿ ಎಲ್ಲವೂ ಅರ್ಥಹೀನವಾಗುತ್ತವೆ ಎಂದು ಚಾಣಕ್ಯ ಹೇಳುತ್ತಾರೆ. ಈ ಜಗತ್ತಿನಲ್ಲಿ ತನ್ನ ಪ್ರೀತಿಪಾತ್ರರ ಸಹವಾಸವನ್ನು ಹೊಂದಿರುವ ವ್ಯಕ್ತಿ ಮಾತ್ರ ಅತ್ಯಂತ ಸಂತೋಷವಾಗಿರುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥದ ಕಾರಣದಿಂದಾಗಿ ತನ್ನ ಸಂಬಂಧಗಳನ್ನು ನಿರ್ಲಕ್ಷಿಸಿದರೆ ಒಂದು ದಿನ ಅವನು ತನ್ನನ್ನು ತಾನು ಏಕಾಂಗಿಯಾಗಿ ಕಾಣುತ್ತಾನೆ. ಯಶಸ್ಸಿನ ಅತಿದೊಡ್ಡ ನಿಯಮವೆಂದರೆ
ವ್ಯಕ್ತಿಯು ಯಾವಾಗಲೂ ತನ್ನ ಗುರಿಯ ಮೇಲೆ ಗಮನ ಹರಿಸಬೇಕು ಮತ್ತು ಅನುಪಯುಕ್ತ ವಿಷಯಗಳಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡಬಾರದು. ಹಲವು ಬಾರಿ ಜನರು ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವಲ್ಲೇ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಅವರು ಇನ್ನೊಬ್ಬರು ಏನು ಮಾಡುತ್ತಿದ್ದಾರೆಂದು ಯೋಚಿಸುತ್ತಲೇ ಇರುತ್ತಾರೆ. ಆದರೆ ನಿಜವಾದ ಸ್ಪರ್ಧೆಯು ತನ್ನೊಂದಿಗೆ ಮಾತ್ರ ಇರಬೇಕು ಎಂಬುದನ್ನು ಅವರು ಮರೆಯುತ್ತಾರೆ. ಒಬ್ಬ ವ್ಯಕ್ತಿಯು ಪ್ರತಿದಿನ ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನಿಸಿದರೆ ಅವನು ಖಂಡಿತವಾಗಿಯೂ ಯಶಸ್ಸಿನತ್ತ ಸಾಗುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ಇತರರನ್ನು ನಕಲು ಮಾಡುವುದರಿಂದ ಯಾರೂ ಶ್ರೇಷ್ಠರಾಗುವುದಿಲ್ಲ. ಆದರೆ ತನ್ನ ಸಾಮರ್ಥ್ಯಗಳನ್ನು ಗುರುತಿಸಿ ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಮೂಲಕ ವ್ಯಕ್ತಿಯು ಶ್ರೇಷ್ಠನಾಗುತ್ತಾನೆ. ಕಠಿಣ ಪರಿಶ್ರಮಕ್ಕೆ ಹೆದರುವ ವ್ಯಕ್ತಿ ತನ್ನ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಎಂದಿಗೂ ಸಾಧ್ಯವಿಲ್ಲ. ಪ್ರಯತ್ನವಿಲ್ಲದೆ ಈ ಜಗತ್ತಿನಲ್ಲಿ ಏನೂ ಸಾಧಿಸಲಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ಕಠಿಣ ಪರಿಶ್ರಮವಿಲ್ಲದೆ ಯಶಸ್ಸನ್ನು ಪಡೆಯುತ್ತೇನೆ ಎಂದು ಭಾವಿಸಿದರೆ ಅದು ಅವನ ದೊಡ್ಡ ತಪ್ಪಾಗುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ. ನಿಜವಾದ ಯೋಧ ಎಂದರೆ ತನ್ನ ಗುರಿಗಾಗಿ ಹಗಲಿರುಳು ಶ್ರಮಿಸುವವನು ಮತ್ತು ಎಂದಿಗೂ ಬಿಟ್ಟುಕೊಡದವನು. ಎಷ್ಟೇ ತೊಂದರೆಗಳಿದ್ದರೂ ಅವುಗಳನ್ನು ಧೈರ್ಯದಿಂದ ಎದುರಿಸುವ ವ್ಯಕ್ತಿಯೇ ಅಂತಿಮವಾಗಿ ಗೆಲ್ಲುತ್ತಾನೆ. ಆದ್ದರಿಂದ ಯಾರಾದರೂ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಬಯಸಿದರೆ ಅವರು ತಮ್ಮ ವೈಫಲ್ಯಗಳಿಂದ ಕಲಿಯಬೇಕು. ಅವರು ತಾಳ್ಮೆಯಿಂದ ಇರಬೇಕು. ಅವರು ತಮ್ಮ ಶತ್ರುಗಳನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಅವರು ತಮ್ಮ ಕೋಪವನ್ನು ನಿಯಂತ್ರಿಸಬೇಕು. ಅವರು ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡಬೇಕು. ಅವರು ತಮ್ಮ ಗುರಿಯ ಮೇಲೆ ಗಮನ ಹರಿಸಬೇಕು. ಮತ್ತು ಮುಖ್ಯವಾಗಿ ಅವರು ಎಂದಿಗೂ ಕಠಿಣ ಪರಿಶ್ರಮದಿಂದ ಹಿಂದೆ ಸರಿಯಬಾರದು. ಚಾಣಕ್ಯ ನೀತಿಯು ಒಬ್ಬ ವ್ಯಕ್ತಿಯು ತನ್ನ ಹಣೆಬರಹವನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತಾನೆ ಮತ್ತು ಕಠಿಣ ಪರಿಶ್ರಮದಿಂದ ಹಿಂದೆ ಸರಿಯುವವನು ಎಂದಿಗೂ ಎತ್ತರಕ್ಕೆ ತಲುಪಲು ಸಾಧ್ಯವಿಲ್ಲ ಎಂದು ಬೋಧಿಸುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಕಾರ್ಯಗಳು ಅದೃಷ್ಟಕ್ಕಿಂತ ಹೆಚ್ಚು ಶಕ್ತಿಯುತವಾಗಿವೆ ಎಂದು ಅರ್ಥಮಾಡಿಕೊಳ್ಳಬೇಕು. ಅನೇಕ ಜನರು ತಮ್ಮ ಸೋಲಿಗೆ ತಮ್ಮ ಅದೃಷ್ಟವನ್ನು ಕಾರಣವಾಗಿ ದೂಷಿಸುತ್ತಾರೆ. ಆದರೆ ಸತ್ಯವೇನೆಂದರೆ ನಿರಂತರ ಪ್ರಯತ್ನ ಮಾಡುವ ವ್ಯಕ್ತಿ ಮಾತ್ರ ತನ್ನ ಹಣೆಬರಹವನ್ನು ಬದಲಾಯಿಸಬಹುದು. ಅದೃಷ್ಟವು ಕೇವಲ ಕಠಿಣ ಪರಿಶ್ರಮ ಪಡುವ ಜನರಿಗೆ ಮಾತ್ರ ಒಲಿಯುತ್ತದೆ ಮತ್ತು ಸೋಮಾರಿಗಳಿಗಲ್ಲ ಎಂದು ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ. ಏನನ್ನೂ ಮಾಡದೆ ದೊಡ್ಡ ಮನುಷ್ಯನಾಗುತ್ತೇನೆ ಎಂದು ಯಾರಾದರೂ ಯೋಚಿಸುತ್ತಿದ್ದರೆ ಅದು ಅವರ ದೊಡ್ಡ ತಪ್ಪಾಗುತ್ತದೆ. ಪ್ರತಿಯೊಂದು ಯಶಸ್ಸಿನ ಹಿಂದೆ ದಣಿವರಿಯದ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವಿರುತ್ತದೆ. ಈ ಪ್ರಪಂಚದಲ್ಲಿ ಯಾರೂ ತನ್ನನ್ನು ಎಂದಿಗೂ ವಂಚಿಸುವುದಿಲ್ಲ ಎಂದು ಭಾವಿಸಬಾರದು. ಚಾಣಕ್ಯ ನೀತಿಯು ಹೇಳುತ್ತದೆ, ಹೆಚ್ಚು ಸರಳ ಮತ್ತು ಪ್ರಾಮಾಣಿಕ ವ್ಯಕ್ತಿಯೂ ಈ ಜಗತ್ತಿನಲ್ಲಿ ಹೆಚ್ಚು ಸಂಕಷ್ಟ ಅನುಭವಿಸಬೇಕಾಗುತ್ತದೆ. ಪ್ರಪಂಚದಲ್ಲಿ ಇತರರ ಸರಳತೆಯ ಲಾಭವನ್ನು ಪಡೆಯುವ ಅನೇಕ ಜನರಿದ್ದಾರೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ವಿವೇಚನೆಯನ್ನು ಬಳಸಬೇಕು ಮತ್ತು ಎಲ್ಲರನ್ನೂ ಕುರುಡಾಗಿ ನಂಬಬಾರದು. ಜಾಗರೂಕನಾಗಿರುವ ಮತ್ತು ತನ್ನ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸುವ ವ್ಯಕ್ತಿಯು ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಸಂಪತ್ತು ಅದನ್ನು ಹೇಗೆ ಸರಿಯಾಗಿ ಬಳಸಬೇಕೆಂದು ತಿಳಿದಿರುವವರೊಂದಿಗೆ ಮಾತ್ರ ಇರುತ್ತದೆ. ಹಣವನ್ನು ಅವಮಾನಿಸುವ ವ್ಯಕ್ತಿಯ ಸಂಪತ್ತು ಬೇಗನೆ ನಾಶವಾಗುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ. ಹಣವನ್ನು ಕೇವಲ ತನ್ನ ಆಸೆಗಳನ್ನು ಪೂರೈಸಲು ಮಾತ್ರ ಬಳಸಬಾರದು. ಬದಲಿಗೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಅನೇಕ ಜನರು ಶ್ರೀಮಂತರಾದಾಗ ಅನಗತ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅಂತಿಮವಾಗಿ ಬಡತನಕ್ಕೆ ಬಲಿಯಾಗುತ್ತಾರೆ. ಬುದ್ಧಿವಂತ ವ್ಯಕ್ತಿಯು ತನ್ನ ಹಣವನ್ನು ವಿವೇಚನೆಯಿಂದ ಇಟ್ಟುಕೊಳ್ಳುತ್ತಾನೆ ಮತ್ತು ತನ್ನ ಯೋಜನೆಗಳನ್ನು ಯಾವಾಗಲೂ ರಹಸ್ಯವಾಗಿಡುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿರುವ ಎಲ್ಲವನ್ನೂ ಇತರರಿಗೆ ಹೇಳಿದರೆ ಜನರು ಅವನ ಲಾಭವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ತನ್ನ ಯೋಜನೆಗಳ ಮೇಲೆ ಸದ್ದಿಲ್ಲದೆ ಕೆಲಸ ಮಾಡುವವನು ಮತ್ತು ಯಶಸ್ಸು ತನ್ನ ಕೈಗೆ ಬಂದಾಗ ಮಾತ್ರ ಮಾತನಾಡುವವನು ಯಶಸ್ವಿಯಾಗುತ್ತಾನೆ. ಒಬ್ಬ ವ್ಯಕ್ತಿಯ ಸ್ವಭಾವವೇ ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಸ್ವಂತ ಕೈಗಳಿಂದ ತನಗೆ ಹಾನಿ ಮಾಡಿಕೊಳ್ಳುತ್ತಾನೆ. ಕೋಪದಲ್ಲಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ವ್ಯಕ್ತಿಯನ್ನು ಪತನಕ್ಕೆ ಕೊಂಡೊಯ್ಯಬಹುದು. ತನ್ನ ಕೋಪವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿಯೇ ನಿಜವಾದ ಜ್ಞಾನಿ ಎಂದು ಚಾಣಕ್ಯ ಹೇಳುತ್ತಾರೆ. ಜೀವನದಲ್ಲಿ ಸಂದರ್ಭಗಳು ನಮಗೆ ಪ್ರತಿಕೂಲವಾಗಿರುವ ಅಂತಹ ಅನೇಕ ಸಂದರ್ಭಗಳು ಬರುತ್ತವೆ. ಆದರೆ ಶಾಂತವಾಗಿರುವ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವ ವ್ಯಕ್ತಿ ಮಾತ್ರ ಯಶಸ್ವಿಯಾಗುತ್ತಾನೆ. ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವುದು ವ್ಯಕ್ತಿಯು ಅದರಲ್ಲಿ ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಹಾಕಿದಾಗ ಮಾತ್ರ. 100% ಕೊಡುಗೆಯನ್ನು ನೀಡಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ. ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಬಿಡುವ ಅಥವಾ ಪೂರ್ಣ ಹೃದಯದಿಂದ ಪ್ರಯತ್ನಿಸದ ಜನರು ಎಂದಿಗೂ ಯಶಸ್ಸಿನ ರುಚಿಯನ್ನು ನೋಡಲಾರರು. ಒಬ್ಬ ವ್ಯಕ್ತಿಯು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೆ ಬಿಡಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಿದವರನ್ನು ಮಾತ್ರ ಈ ಜಗತ್ತು ನೆನಪಿಸಿಕೊಳ್ಳುತ್ತದೆ. ಮನುಷ್ಯ ಎಂದಿಗೂ ತನ್ನ ಜ್ಞಾನದ ಬಗ್ಗೆ ಹೆಮ್ಮೆ ಪಡಬಾರದು. ಹಲವು ಬಾರಿ ಜನರು ತಾವೇ ಅತ್ಯಂತ ಬುದ್ಧಿವಂತರು ಮತ್ತು
ತಮಗೆ ಯಾರಿಂದಲೂ ಏನನ್ನೂ ಕಲಿಯುವ ಅಗತ್ಯವಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಸಮಯವೇ ಅತಿದೊಡ್ಡ ಆಸ್ತಿ ಮತ್ತು ಅದನ್ನು ಬುದ್ಧಿವಂತಿಕೆಯಿಂದ ಬಳಸುವ ವ್ಯಕ್ತಿಯೇ ಈ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ಆದ್ದರಿಂದ ತನ್ನ ಅದೃಷ್ಟಕ್ಕಿಂತ ಹೆಚ್ಚಾಗಿ ತನ್ನ ಕಾರ್ಯಗಳನ್ನು ನಂಬುವ, ಜಾಗರೂಕನಾಗಿರುವ, ತನ್ನ ಹಣ ಮತ್ತು ಜ್ಞಾನವನ್ನು ಸರಿಯಾಗಿ ಬಳಸುವ, ತನ್ನ ಕೋಪ ಮತ್ತು ಮಾತನ್ನು ನಿಯಂತ್ರಿಸುವ, ತನ್ನ ಯೋಜನೆಗಳನ್ನು ರಹಸ್ಯವಾಗಿಡುವ, ಪೂರ್ಣ ಸಮರ್ಪಣೆಯೊಂದಿಗೆ ಕೆಲಸವನ್ನು ಪೂರ್ಣಗೊಳಿಸುವ ಮತ್ತು ಸಮಯವನ್ನು ಗೌರವಿಸುವ ವ್ಯಕ್ತಿ ಮಾತ್ರ ನಿಜವಾದ ಅರ್ಥದಲ್ಲಿ ಯಶಸ್ವಿಯಾಗುತ್ತಾನೆ. ಚಾಣಕ್ಯ ನೀತಿಯು ವ್ಯಕ್ತಿಯ ಭವಿಷ್ಯವು ಅವನ ಇಂದಿನ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ ಎಂದು ಬೋಧಿಸುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ ಜೀವನದ ಅತಿದೊಡ್ಡ ಪಾಠವೆಂದರೆ ಸ್ವಾವಲಂಬನೆಯನ್ನು ಅಳವಡಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ಇತರರ ಮೇಲೆ ಅವಲಂಬಿತವಾಗಿರುವವರೆಗೆ ಅವನು ತನ್ನ ಜೀವನದ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತನ್ನ ಹಣೆಬರಹ ಮತ್ತು ಭವಿಷ್ಯದ ಸಂಪೂರ್ಣ ನಿಯಂತ್ರಣವನ್ನು ಯಾರೂ ಇತರರ ಕೈಗೆ ಒಪ್ಪಿಸಬಾರದು ಎಂದು ಚಾಣಕ್ಯ ಹೇಳಿದ್ದಾರೆ. ಸ್ವಾವಲಂಬಿ ವ್ಯಕ್ತಿ ಮಾತ್ರ ತನ್ನ ಗುರಿಯನ್ನು ಗುರುತಿಸಲು ಮತ್ತು ಅದನ್ನು ತಲುಪಲು ಸಾಧ್ಯವಾಗುತ್ತದೆ. ಇತರರ ಮೇಲೆ ಅವಲಂಬಿತವಾಗಿರುವ ಜನರು ಹೆಚ್ಚಾಗಿ ತಮ್ಮ ಗೌರವ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಸ್ವಾವಲಂಬಿಯಾಗುವುದು ಅತ್ಯಂತ ಶ್ರೇಷ್ಠ ಶಕ್ತಿ ಎಂದು ಚಾಣಕ್ಯ ಹೇಳುತ್ತಾರೆ. ಏಕೆಂದರೆ ನೀವು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಬದುಕುವ ಅಭ್ಯಾಸವನ್ನು ಬೆಳೆಸಿಕೊಂಡಾಗ ಯಾವುದೇ ಸಮಸ್ಯೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಯಶಸ್ಸಿನ ಕೀಲಿಯು ಕೇವಲ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಲ್ಲಿ ಅಡಗಿದೆ. ತನ್ನ ಗುರಿಯತ್ತ ಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ಚಾಣಕ್ಯ ಹೇಳಿದ್ದಾರೆ. ಆದರೆ ಈ ಯಶಸ್ಸು ಕೇವಲ ಬಾಹ್ಯ ನೋಟದಿಂದಲ್ಲ, ಆದರೆ ಆಂತರಿಕ ಶಾಂತಿ ಮತ್ತು ತೃಪ್ತಿಯು ಅವನೊಂದಿಗೆ ಇರುತ್ತದೆ. ಯಶಸ್ಸಿನ ವ್ಯಾಖ್ಯಾನವು ಕೇವಲ ಹಣ ಮತ್ತು ಖ್ಯಾತಿಯೇಳಿಲ್ಲ, ಆದರೆ ನಾವು ಪೂರ್ಣ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವ ಕೆಲಸದಲ್ಲಿದೆ ಎಂದು ಒಬ್ಬ ವ್ಯಕ್ತಿಯು ಅರ್ಥಮಾಡಿಕೊಳ್ಳಬೇಕು. ಜನರು ವಿಫಲರಾದಾಗ ಹೆಚ್ಚಾಗಿ ಕೈಬಿಡುತ್ತಾರೆ, ಆದರೆ ವೈಫಲ್ಯವು ಕೇವಲ ಒಂದು ಪ್ರಕ್ರಿಯೆ ಮತ್ತು ಯಶಸ್ಸಿನ ಹಾದಿಯು ವೈಫಲ್ಯಗಳ ಮೂಲಕವೇ ಸಾಗುತ್ತದೆ ಎಂದು ಚಾಣಕ್ಯ ನಮಗೆ ಕಲಿಸಿದ್ದಾರೆ. ಹಲವು ಮಹಾನ್ ವ್ಯಕ್ತಿಗಳು ಮೊದಲು ಸೋತಿದ್ದರು, ಆದರೆ ಅವರ ಧೈರ್ಯ ಮತ್ತು ಕಠಿಣ ಪರಿಶ್ರಮ ಅಂತಿಮವಾಗಿ ಅವರನ್ನು ಶ್ರೇಷ್ಠರನ್ನಾಗಿ ಮಾಡಿತು. ಒಬ್ಬ ವ್ಯಕ್ತಿಯು ಹೋರಾಡುವವರೆಗೆ ಅವನು ಯಾವುದೇ ಪರಿಸ್ಥಿತಿಯಿಂದ ಹೊರಬರಬಲ್ಲನು. ಹೋರಾಟ ಮಾತ್ರ ಜೀವನಕ್ಕೆ ಮೌಲ್ಯವನ್ನು ನೀಡುತ್ತದೆ ಮತ್ತು ಅದು ನಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ. ಚಾಣಕ್ಯ ನೀತಿಯ ಪ್ರಕಾರ ಇಂದು ನಾವು ಅತ್ಯಂತ ಮೌಲ್ಯಯುತವೆಂದು ಭಾವಿಸುವ ವಸ್ತು ನಾಳೆ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ನಾವು ಯಾವುದನ್ನೂ ನಮ್ಮ ಸಂತೋಷ ಮತ್ತು ಶಾಂತಿಗೆ ಕಾರಣ ಎಂದು ಪರಿಗಣಿಸಬಾರದು. ಹಣ, ಸಂಬಂಧಗಳು ಅಥವಾ ಹೆಸರು ಇವೆಲ್ಲವೂ ನಶ್ವರವಾಗಿವೆ. ಜೀವನದಲ್ಲಿ ನಾವು ಈ ತಾತ್ಕಾಲಿಕ ವಿಷಯಗಳಿಗಿಂತ ಜ್ಞಾನ, ನೈತಿಕತೆ ಮತ್ತು ಸ್ವಾವಲಂಬನೆಯಂತಹ ಹೆಚ್ಚು ಸ್ಥಿರ ಮತ್ತು ಪ್ರಮುಖ ವಿಷಯಗಳತ್ತ ಗಮನಹರಿಸಬೇಕು ಎಂಬುದು ಚಾಣಕ್ಯರ ಹೇಳಿಕೆಯಾಗಿದೆ. ಇದುವೇ ನಿಜವಾದ ಸಂತೋಷ ಮತ್ತು ಶಾಂತಿಯತ್ತ ಮಾರ್ಗದರ್ಶನ ನೀಡುತ್ತದೆ. ಯಾವುದೇ ಯೋಜನೆಯಿಲ್ಲದೆ ಯಾವುದೇ ಕೆಲಸವನ್ನು ಮಾಡುವುದು ಯಾವಾಗಲೂ ತಪ್ಪು ಎಂಬ ಪ್ರಮುಖ ತತ್ವವನ್ನು ಚಾಣಕ್ಯ ನೀಡಿದ್ದಾರೆ. ಯಾವುದೇ ಕೆಲಸದ ಬಗ್ಗೆ ಉತ್ತಮ ಯೋಜನೆಯಿಲ್ಲದಿದ್ದರೆ ಆ ಕೆಲಸವು ಅಪೂರ್ಣ ಮತ್ತು ವಿಫಲವಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಯೋಜನೆ ಸ್ಪಷ್ಟವಾಗಿದ್ದರೆ ಮತ್ತು ಸರಿಯಾಗಿ ಜಾರಿಗೆ ತಂದರೆ ಯಾವುದೇ ಕೆಲಸವೂ ಯಶಸ್ವಿಯಾಗಬಹುದು. ಯೋಜನೆ ಎನ್ನುವುದು ಕೇವಲ ಬುದ್ಧಿವಂತಿಕೆಯ ಕೆಲಸವಲ್ಲ, ಆದರೆ ಅದು ನಮಗೆ ತೊಂದರೆಗಳನ್ನು ತಪ್ಪಿಸಲು ಒಂದು ಅವಕಾಶವನ್ನು ನೀಡುತ್ತದೆ. ವ್ಯಕ್ತಿತ್ವ ನಿರ್ಮಾಣವು ಚಾಣಕ್ಯರ ತತ್ವಗಳ ಒಂದು ಪ್ರಮುಖ ಭಾಗವಾಗಿದೆ. ವ್ಯಕ್ತಿಯ ವ್ಯಕ್ತಿತ್ವವೇ ಅವನ ಗುರುತು ಎಂದು ಚಾಣಕ್ಯ ಹೇಳಿದ್ದಾರೆ. ವ್ಯಕ್ತಿಯ ನಡತೆ, ನಡವಳಿಕೆ, ಮಾತುಗಳು ಮತ್ತು ಅವನ ವರ್ತನೆ ಅವನಿಗೆ ಸಮಾಜದಲ್ಲಿ ವಿಭಿನ್ನ ಗುರುತನ್ನು ನೀಡುತ್ತದೆ. ಉತ್ತಮ ವ್ಯಕ್ತಿತ್ವ ಎಂದರೆ ಅವನು ದೈಹಿಕವಾಗಿ ಸುಂದರವಾಗಿರುತ್ತಾನೆ ಎಂದಲ್ಲ, ಆದರೆ ವ್ಯಕ್ತಿಯು ತನ್ನ ಆಲೋಚನೆಗಳು ಮತ್ತು ಕಾರ್ಯಗಳಿಂದ ಸಮಾಜಕ್ಕೆ ಉಪಯುಕ್ತನಾಗಿರುತ್ತಾನೆ ಎಂದರ್ಥ. ಇತರರಿಗೆ ಸಹಾಯ ಮಾಡುವವನು ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವವನೇ ಉತ್ತಮ ವ್ಯಕ್ತಿತ್ವದವನು. ಕೇವಲ ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಲಭಿಸುವುದಿಲ್ಲ ಎಂಬ ಪಾಠವನ್ನು ಚಾಣಕ್ಯ ನೀತಿ ನಮಗೆ ಕಲಿಸುತ್ತದೆ. ಜ್ಞಾನವು ನಿಜ ಜೀವನದಲ್ಲಿ ಅನ್ವಯವಾದಾಗ ಮಾತ್ರ ಅದು ನಿಜವಾಗುತ್ತದೆ. ಕೇವಲ ಓದಿದ ಜ್ಞಾನವನ್ನು ತನ್ನ ನೈಜ ಪ್ರಪಂಚದಿಂದ ದೂರವಿಡುವ ವ್ಯಕ್ತಿಯು ಎಂದಿಗೂ ನಿಜವಾದ ಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನದ ನಿಜವಾದ ರೂಪವು ನಾವು ಅದನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿದಾಗ ಮತ್ತು ಅದರಿಂದ ಏನನ್ನಾದರೂ ಕಲಿತಾಗ ಹೊರಬರುತ್ತದೆ. ಅದಕ್ಕಾಗಿಯೇ ಜ್ಞಾನದ ನಿಜವಾದ ಬಳಕೆಯು ಅದನ್ನು ಅಮೂಲ್ಯವಾಗಿಸುತ್ತದೆ ಎಂದು ಚಾಣಕ್ಯ ಹೇಳಿದ್ದರು.
ಎಲ್ಲ ಮಾನವ ಸಂಬಂಧಗಳನ್ನು ಸರಿಯಾಗಿ ಕಾಪಾಡಿಕೊಳ್ಳುವುದು ಕೂಡ ಚಾಣಕ್ಯ ನೀತಿಯ ಪ್ರಮುಖ ಭಾಗವಾಗಿದೆ. ಕುಟುಂಬ, ಸ್ನೇಹಿತರು ಅಥವಾ ಕೆಲಸದ ಸ್ಥಳವಾಗಿರಲಿ, ಯಾವುದೇ ಸಂಬಂಧದಲ್ಲಿ ತಿಳುವಳಿಕೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುವುದು ಬಹಳ ಮುಖ್ಯ ಎಂದು ಚಾಣಕ್ಯ ಹೇಳುತ್ತಾರೆ. ವಂಚನೆ, ಸುಳ್ಳು ಮತ್ತು ಸ್ವಾರ್ಥವು ಯಾವುದೇ ಸಂಬಂಧವನ್ನು ನಾಶಪಡಿಸಬಹುದು. ಸಂಬಂಧಗಳಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನುಸರಿಸುವ ವ್ಯಕ್ತಿಯು ಸಮಾಜದಲ್ಲಿ ಗೌರವ ಪಡೆಯುತ್ತಾನೆ ಎಂದು ಚಾಣಕ್ಯ ನಂಬಿದ್ದರು. ಹೀಗೆ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದೆ ಕೊಂಡೊಯ್ಯಲು ಸಮಯದ ಸರಿಯಾದ ಬಳಕೆ ಮಾಡಬೇಕು ಮತ್ತು ಸ್ವಾವಲಂಬಿಯಾಗಬೇಕು ಎಂದು ಚಾಣಕ್ಯ ನೀತಿ ನಮಗೆ ಬೋಧಿಸುತ್ತದೆ. ಕಠಿಣ ಪರಿಶ್ರಮ ಮತ್ತು ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜ್ಞಾನ ಮತ್ತು ಸಂಬಂಧಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು. ಈ ಎಲ್ಲಾ ತತ್ವಗಳನ್ನು ಪಾಲಿಸುವ ವ್ಯಕ್ತಿ ಮಾತ್ರ ತನ್ನ ಜೀವನ ಪ್ರಯಾಣದಲ್ಲಿ ಯಶಸ್ವಿ ಮತ್ತು ತೃಪ್ತನಾಗಲು ಸಾಧ್ಯ. ಚಾಣಕ್ಯ ನೀತಿಯ ಕೊನೆಯ ತತ್ವಗಳಲ್ಲಿನ ಒಂದು ಪ್ರಮುಖ ಆಲೋಚನೆಯೆಂದರೆ ಯಶಸ್ಸನ್ನು ಕೇವಲ ಬಾಹ್ಯ ಪ್ರಪಂಚದ ಮಾನದಂಡಗಳಿಂದ ಅಳೆಯಲಾಗುವುದಿಲ್ಲ, ಆದರೆ ಅದು ಆಂತರಿಕ ತೃಪ್ತಿ ಮತ್ತು ಸ್ವಾವಲಂಬನೆಯನ್ನು ಆಧರಿಸಿದೆ. ಚಾಣಕ್ಯರ ಪ್ರಕಾರ ನಾವು ನಮ್ಮ ಆತ್ಮದ ಧ್ವನಿಯನ್ನು ಕೇಳದ ಹೊರತು ನಮಗೆ ನಿಜವಾದ ಯಶಸ್ಸು ಸಿಗುವುದಿಲ್ಲ. ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವುದು ನಮ್ಮ ಹೃದಯದಲ್ಲಿ ಮಾಡಿದಾಗ ಮಾತ್ರ. ಇದು ನಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಯ ಫಲಿತಾಂಶವಾಗಿದ್ದು, ಅದು ಜೀವನದಲ್ಲಿ ನಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದರ ಹೊರತಾಗಿ ಯಾರೂ ಯಾವುದೇ ವ್ಯಕ್ತಿಯನ್ನು ದ್ವೇಷಿಸಬಾರದು ಎಂಬ ಆಲೋಚನೆಯೂ ಚಾಣಕ್ಯರಲ್ಲಿತ್ತು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಉದ್ದೇಶವು ವಿಭಿನ್ನವಾಗಿರಬಹುದು ಮತ್ತು ನಾವು ಅವರ ಪರಿಸ್ಥಿತಿ ಮತ್ತು ಆಲೋಚನೆಗಳನ್ನು ಗೌರವಿಸಬೇಕು. ನಾವು ಇತರರನ್ನು ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಂಡರೆ ನಮಗೂ ಅದೇ ರೀತಿಯ ಪ್ರೀತಿ ಮತ್ತು ಗೌರವ ಮರಳಿ ಸಿಗುತ್ತದೆ ಎಂದು ಅವರು ನಂಬಿದ್ದರು. ನಾವು ನಮ್ಮ ಅಸ್ತಿತ್ವವನ್ನು ನಮ್ಮ ಕಾರ್ಯಗಳು ಮತ್ತು ಆಲೋಚನೆಗಳಿಂದ ಮಾತ್ರ ಸಾಬೀತುಪಡಿಸಬೇಕು, ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕವಾಗಿದೆ. ನಾವು ಏನನ್ನು ಸಾಧಿಸುತ್ತೇವೆಯೋ ಅದು ನಮ್ಮ ಕಠಿಣ ಪರಿಶ್ರಮ ಮತ್ತು ಸರಿಯಾದ ವರ್ತನೆಯ ಫಲಿತಾಂಶವಾಗಿದೆ. ಸಮಯಕ್ಕೆ ತಕ್ಕಂತೆ ಬದಲಾಗುವುದು ಅವಶ್ಯಕ ಎಂಬುದು ಚಾಣಕ್ಯರ ಇನ್ನೊಂದು ತತ್ವವಾಗಿತ್ತು. ಜೀವನದಲ್ಲಿ ಪರಿಸ್ಥಿತಿ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಮತ್ತು ಸಮಯದೊಂದಿಗೆ ನಾವು ನಮ್ಮ ವರ್ತನೆ ಮತ್ತು ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ತರಬೇಕು. ಇದರಿಂದ ನಾವು ನಮ್ಮ ಗುರಿಗಳನ್ನು ಸಾಧಿಸಬಹುದು. ಸಮಯದೊಂದಿಗೆ ತನ್ನನ್ನು ತಾನು ಬದಲಿಸಿಕೊಳ್ಳುವವನೇ ನಿಜವಾದ ವಿಜಯಶಾಲಿ ಎಂದು ಚಾಣಕ್ಯ ಹೇಳಿದ್ದರು. ಬದಲಾಗುತ್ತಿರುವ ಸಮಯದೊಂದಿಗೆ ಬದಲಾಗದ ವ್ಯಕ್ತಿಯು ಹಿಂದೆ ಉಳಿಯುತ್ತಾನೆ. ಆದ್ದರಿಂದ ನಾವು ಸಮಯದ ಸರಿಯಾದ ಬಳಕೆ ಮಾಡುವ ಮೂಲಕ ನಮ್ಮ ಪ್ರಯತ್ನಗಳನ್ನು ಸುಧಾರಿಸುತ್ತಲೇ ಇರಬೇಕು. ಅಂತಿಮವಾಗಿ, ಚಾಣಕ್ಯ ನೀತಿಯಿಂದ ಜೀವನದಲ್ಲಿ ಯಶಸ್ಸನ್ನು ಕೇವಲ ಹೊರಗಿನ ಪ್ರಪಂಚದ ಕಣ್ಣುಗಳಿಂದ ನೋಡಬಾರದು, ಆದರೆ ಈ ಆಂತರಿಕ ಶಾಂತಿಯನ್ನು ತೃಪ್ತಿ ಮತ್ತು ಸ್ವಾವಲಂಬನೆಯಿಂದ ಅಳೆಯಬೇಕು ಎಂದು ಕಲಿಯಬಹುದು. ಚಾಣಕ್ಯರ ಈ ತತ್ವಶಾಸ್ತ್ರವು ನಮ್ಮ ಕಾರ್ಯಗಳಿಗಾಗಿ ನಾವು ನಮ್ಮ ಆತ್ಮದಿಂದ ತೃಪ್ತರಾಗಿರಬೇಕು ಮತ್ತು ಸಮಾಜದ ಅಭಿಪ್ರಾಯದಿಂದ ಮಾತ್ರ ಪ್ರಭಾವಿತರಾಗಬಾರದು ಎಂದು ನಮಗೆ ಕಲಿಸುತ್ತದೆ. ಇದುವೇ ನಮ್ಮ ಗುರಿಯನ್ನು ತಲುಪಲು ನಮಗೆ ಪ್ರೇರಣೆ ನೀಡುವ ನಿಜ ಜೀವನದ ಮಂತ್ರವಾಗಿದೆ. ಕೊನೆಯದಾಗಿ ಹೇಳುವುದಾದರೆ, ಆಚಾರ್ಯ ಚಾಣಕ್ಯರ ಈ ನೀತಿಗಳು ಕೇವಲ ಇತಿಹಾಸವಲ್ಲ, ಅವು ನಮ್ಮ ಇಂದಿನ ಜೀವನದ ಯಶಸ್ಸಿನ ಮಂತ್ರಗಳಾಗಿವೆ. ಚಾಣಕ್ಯ ನೀತಿಯ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮತ್ತು ಆಳವಾದ ಮಾಹಿತಿಯನ್ನು ಪಡೆಯಲು ಬಯಸಿದರೆ, ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಮೂಲಕ ನೀವು ಈ ಪುಸ್ತಕವನ್ನು ಖರೀದಿಸಬಹುದು. ಅಷ್ಟೇ ಅಲ್ಲದೆ, ಜೀವನವನ್ನು ಬದಲಾಯಿಸುವ ಇಂತಹ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತು ಪುಸ್ತಕದ ಸಾರಾಂಶಗಳಿಗಾಗಿ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ರೀತಿಯ ಪುಸ್ತಕದ ಸಾರಾಂಶಗಳನ್ನು ತಯಾರಿಸಲು ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ನಿಮಗೆ ನಮ್ಮ ಕೆಲಸ ಇಷ್ಟವಾಗಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಆರ್ಥಿಕವಾಗಿ ಬೆಂಬಲಿಸಲು ಬಯಸಿದರೆ, ಸ್ಕ್ರೀನ್ ಮೇಲೆ ಕಾಣುತ್ತಿರುವ UPI ID ಮೂಲಕ ನಿಮಗೆ ಕೈಲಾದ ಸಹಾಯ ಮಾಡಬಹುದು. ನಿಮ್ಮ ಚಿಕ್ಕ ಸಹಾಯ ಕೂಡ ನಮಗೆ ಇನ್ನೂ ಹೆಚ್ಚು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಜೀವನವನ್ನು ಬದಲಾಯಿಸುವ ಇಂತಹ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತು ಪುಸ್ತಕದ ಸಾರಾಂಶಗಳಿಗಾಗಿ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನೆನಪಿಡಿ, ಜ್ಞಾನವನ್ನು ಹಂಚುವುದರಿಂದ ಮಾತ್ರ ಅದು ಬೆಳೆಯುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.